ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಾಂಗ್ರೆಸ್ ಇಕೋಸಿಸ್ಟಮ್ಗೆ ಇವತ್ತು ನನ್ನ ಪ್ರೋಗ್ರಾಮ್ ನೋಡಿ ತುಂಬ ನೋವು ಆಗ್ಬೋದು, ಕೋಪ ಕೂಡ ಆಗ್ಬೋದು. ಬಟ್ ನಾನು ಸತ್ಯ ಹೇಳಲೇಬೇಕು. LPG ಟ್ಯಾಂಕರ್ ಶಿವಾಲಿಕ್ ಭಾರತಕ್ಕೆ ಸೇಫ್ ಆಗಿ ತಲುಪಿದೆ. ಹೌದು, ನಿಮಗೆ ವೆಸ್ಟ್ ಏಷ್ಯಾದಲ್ಲಿ ಕೆಲವು ದಿನಗಳಿಂದ ಸಂಘರ್ಷ ನಡೀತಾ ಇರೋದು ಗೊತ್ತೇ ಇದೆ. ಜಗತ್ತಿನ ಒಟ್ಟು ಎನರ್ಜಿ ವ್ಯಾಪಾರದ ಸುಮಾರು 20% ಮೂವ್ ಆಗುವ ಮಾರ್ಗ ಸ್ಟೇಟ್ ಆಫ್ ಹಾರ್ಮಸ್ ಫುಲ್ ಆಗಿ ಕ್ಲೋಸ್ ಆಗಿತ್ತು. ಆದರೂ ಮೋದಿಜಿಯ ಒಂದು ಕಾಲಿಂದ ಭಾರತದ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇರಾನ್ ತನ್ನ ಸುತ್ತಮುತ್ತ ಇರುವ ದೇಶಗಳ ಮೇಲೆ ತನ್ನದೇ ರಿಲಿಜನ್ ಬ್ರದರ್ಹುಡ್ ರಾಷ್ಟ್ರಗಳು ಅಂದರೆ ಸೌದಿ ಅರೇಬಿಯಾ, ಬಹ್ರೇನ್, ಇರಾಕ್, ಜಾರ್ಡನ್ ಹೀಗೆ ಟೋಟಲ್ 8 ಮುಸ್ಲಿಂ ಮೆಜಾರಿಟಿ ಗಲ್ಫ್ ರಾಷ್ಟ್ರಗಳ ಮೇಲೆ ಮಿಸೈಲ್ ಆ್ಯಂಡ್ ಡ್ರೋನ್ ಅಟ್ಯಾಕ್ ಮಾಡಿದೆ. ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂದರೆ ಸ್ಟೇಟ್ ಆಫ್ ಹಾರ್ಮಸ್ ಅಲ್ಲಿ ಹಲವಾರು ದೇಶಗಳ ಟ್ಯಾಂಕರ್ಸ್, ಹಡಗುಗಳು ಸಿಕ್ಕಾಕಿಕೊಂಡಿದೆ. ಆದರೆ ಭಾರತದ ವಿಚಾರ ಬಂದಾಗ ಇರಾನ್ ಹೇಳ್ತಾ ಇದೆ, ಭಾರತದ ಟ್ಯಾಂಕರ್ಸ್ಗಳನ್ನು ನಾವು ಹೋಗೋಕೆ ಬಿಡ್ತೇವೆ ಅಂತ. ಫಸ್ಟ್ ಶೆಲಾಂಗ್ ಟ್ಯಾಂಕರ್ ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲವನ್ನು ಹೊತ್ತು ಮುಂಬೈ ಬಂದರಿಗೆ ರೀಚ್ ಆಗುತ್ತೆ. ನೆಕ್ಸ್ಟ್ ಪುಷ್ಪಕ್ ಮತ್ತು ಪರಿಮಲ್ ಟ್ಯಾಂಕರ್ಸ್ಗಳು ಸೇಫ್ ಆಗಿ ಸ್ಟೇಟ್ ಆಫ್ ಹಾರ್ಮಸ್ ಪಾಸ್ ಆಗುತ್ತೆ. ಇನ್ನು ಶಿವಾಲಿಕ್, ನಾನು ಈಗ ಹೇಳಿದ್ದು ಇದು ಭಾರತದ ಧ್ವಜ ಹೊಂದಿರುವ LPG ಟ್ಯಾಂಕರ್. ಆಲ್ರೆಡಿ ಗುಜರಾತ್ನ ಮುದ್ರಾ ಪೋರ್ಟ್ಗೆ ಸೇಫ್ ಆಗಿ ರೀಚ್ ಆಗಿದೆ. ಇದರಲ್ಲಿ ಒಟ್ಟು 45,000 ಟನ್ LPG ಭಾರತಕ್ಕೆ ತಲುಪಿದೆ. ಇನ್ನು MT ಸ್ಮರ್ನಿ ಕಚ್ಚಾ ತೈಲ ಟ್ಯಾಂಕರ್ ಕೂಡ ಸ್ಟೇಟ್ ಆಫ್ ಹಾರ್ಮಸ್ ದಾಟಿ ಮುಂಬೈ ತಲುಪುವ ನಿರೀಕ್ಷೆಯಲ್ಲಿದೆ. ಈವನ್ ನಂದಾದೇವಿ ಇಂಡಿಯನ್ LPG ಟ್ಯಾಂಕರ್ ಸ್ಟೇಟ್ ಆಫ್ ಹಾರ್ಮಸ್ ದಾಟಿ ಮುಂಬೈ ಅಥವಾ ಕಂಡ್ಲಾ ಬಂದರಿಗೆ ತಲುಪುವ ಸಾಧ್ಯತೆ ಇದೆ. ಜಗ್ಲಾಡ್ಕಿ, ಇದು UAEಯ ಫುಜೇರಾ ಪೋರ್ಟಿಂದ ಕಚ್ಚಾ ತೈಲ ಹೊತ್ತು ಸ್ಟೇಟ್ ಆಫ್ ಹಾರ್ಮಸ್ ದಾಟಿ ಮುದ್ರಾ ಪೋಸ್ಟ್ ಕಡೆಗೆ ಹೋಗ್ತಾ ಇದೆ. ಸೊ ಟೋಟಲಿ ಸ್ಟೇಟ್ ಆಫ್ ಹಾರ್ಮಸ್ನಲ್ಲಿ ಸಿಲುಕಿದ್ದ ಭಾರತದ ಎಲ್ಲ 22 ಹಡಗುಗಳು ಮುಂದಿನ 72 ಗಂಟೆಗಳಲ್ಲಿ ಭಾರತಕ್ಕೆ ರೀಚ್ ಆಗುತ್ತೆ. ಆ 22 ಹಡಗುಗಳಲ್ಲಿ 6 LPG ಸಾಗಣೆ ಹಡಗುಗಳು, 1 LNG ಟ್ಯಾಂಕರ್, 4 ಕ್ರೂಡ್ ಆಯಿಲ್ ಟ್ಯಾಂಕರ್, 1 ಕೆಮಿಕಲ್ ಪ್ರಾಡಕ್ಟ್ ಟ್ಯಾಂಕರ್, 4 ಕಂಟೈನರ್ ಹಡಗುಗಳು, 2 ಬಲ್ಕ್ ಕ್ಯಾರಿಯರ್ ಹಡಗುಗಳು. ಪಶ್ಚಿಮ ಏಷ್ಯಾದಲ್ಲಿ ಅಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಇದ್ರೂ ಕೂಡ ಭಾರತಕ್ಕೆ ಬರುವ ಹಡಗುಗಳು ಸೇಫ್ ಆಗಿ ಭಾರತಕ್ಕೆ ರೀಚ್ ಆಗುವ ನಿರೀಕ್ಷೆಯಲ್ಲಿದೆ. ಸೊ ಈಗ ಒಟ್ಟು ನಮ್ಮ ಭಾರತಕ್ಕೆ ಸುಮಾರು 92,000 ಟನ್ LPG ರೀಚ್ ಆಗಿದೆ. ಅದರ ಮೂಲಕ ಭಾರತಕ್ಕೆ ಸುಮಾರು 66 ಲಕ್ಷ ಡೊಮೆಸ್ಟಿಕ್ LPG ಸಿಲಿಂಡರ್ಗಳು ಭದ್ರಾಗಿವೆ. ಬಟ್ ಯಾಕೆ ಇವತ್ತು ಇರಾನ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದೆ? ಅದಕ್ಕೆ ಆ ಕಡೆ ನೋಡಿದ್ರೆ ಗಲ್ಫ್ ಕಂಟ್ರೀಸ್ ಕೂಡ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂತ ನೋಡಿದರೆ ಇಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಗಲ್ಫ್ ಕಂಟ್ರೀಸ್ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಆದ ಕೂಡಲೇ ಭಾರತ ತನ್ನ ರಾಜತಾಂತ್ರಿಕ ಸಂಪರ್ಕಗಳನ್ನು ಇಮಿಡಿಯೇಟ್ ಆಗಿ ಆಕ್ಟಿವೇಟ್ ಮಾಡುತ್ತೆ. ತೆಹರಾನ್ ಮತ್ತು ಗಲ್ಫ್ ದೇಶಗಳ ಜೊತೆ ನಿರಂತರವಾಗಿ ಫೋನ್ ಕಾಲ್ಸ್ಗಳು ಮತ್ತು ಉನ್ನತ ಮಟ್ಟದ ಕಾಂಟ್ಯಾಕ್ಟ್ ನಡೀತಾ ಇತ್ತು. ಮೋದಿಜಿ ಇರಾನ್ನ ಅಧ್ಯಕ್ಷ ಜೊತೆ ಡೈರೆಕ್ಟ್ ಕಾಲ್ನಲ್ಲಿ ಮಾತಾಡ್ತಾರೆ. ಸೊ ಇರಾನ್ ಸ್ಪಷ್ಟವಾಗಿ ಭರವಸೆ ಕೊಡುತ್ತೆ, ಸ್ಟೇಟ್ ಆಫ್ ಹಾರ್ಮಸ್ ಮೂಲಕ ಸಾಗುವ ಇಂಡಿಯನ್ ಟ್ಯಾಂಕರ್ಸ್ಗಳಿಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಸೇಫ್ ಆಗಿ ಅಲೌವ್ ಮಾಡ್ತೀವಿ ಅಂತ. ಇದನ್ನೇ ಅಲ್ವಾ ಭಾರತದ ಮಲ್ಟಿ ಅಲೈನ್ಮೆಂಟ್ ರಾಜತಾಂತ್ರಿಕತೆ ಶಕ್ತಿ ಅಂತ ಕರೆಯೋದು. ಇಲ್ಲಿ ನಮ್ಮ ಹಡಗುಗಳು ಹಾರ್ಮಸ್ ಚೆಕ್ ಪಾಯಿಂಟ್ ದಾಟಿ ಗಲ್ಫ್ ಆಫ್ ಒಮಾನ್ ಎಂಟರ್ ಆದ ಕೂಡಲೇ ಭಾರತೀಯ ನೌಕಾಪಡೆ ಜವಾಬ್ದಾರಿಯನ್ನು ತಗೊಳ್ಳುತ್ತೆ. ರಿಪೋರ್ಟರ್ಗಳ ಪ್ರಕಾರ ಹಾರ್ಮಸ್ ಚೆಕ್ ಪಾಯಿಂಟಿಂದ ಹಿಡಿದು ಗಲ್ಫ್ ಆಫ್ ಒಮಾನ್ ಸಮುದ್ರದವರೆಗೂ ಭಾರತೀಯ ನೌಕಾಪಡೆ ಹಡಗುಗಳು ಎಸ್ಕಾಟ್ ಮಾಡಿ ಮಾನಿಟರ್ ಮಾಡ್ತಾ ಇದೆ. ಈಗ ಗಲ್ಫ್ ಆಫ್ ಒಮಾನ್ ಪ್ರದೇಶದಲ್ಲಿ ಮಿನಿಮಮ್ ಅಂದರೆ 3 ಫ್ರಂಟ್ ಲೈನ್ ಭಾರತೀಯ ನೌಕಾಪಡೆ ನೌಕೆಗಳು ಕೆಲಸವನ್ನು ಮಾಡ್ತಾ ಇದೆ. AIS ಟ್ರ್ಯಾಕಿಂಗ್, ಮಾನಿಟರಿಂಗ್ ಡೇಟಾ, ಸೋಷಿಯಲ್ ಮೀಡಿಯಾ ವಿಡಿಯೋಸ್ ಆ್ಯಂಡ್ ನ್ಯೂಸ್ ಎಲ್ಲ ಒಂದೇ ವಿಷಯವನ್ನು ಕನ್ಫರ್ಮ್ ಮಾಡ್ತಾ ಇದೆ. ಏನು? ಈ ಸಂಪೂರ್ಣ ಸಮುದ್ರ ಮಾರ್ಗದ ಮೇಲೆ ಭಾರತೀಯ ನೌಕಾಪಡೆ ಕಣ್ಣಿಟ್ಟಿದೆ. ಇದಲ್ಲದೆ ಒಮಾನ್ ಕರಾವಳಿಯ ಹತ್ತಿರ ಒಂದು ಭಾರತೀಯ
ಯುದ್ಧ ನೌಕೆಯನ್ನ ಪರ್ಮನೆಂಟ್ ಆಗಿ ನಿಯೋಜಿಸಲಾಗಿದೆ. ಅದರ ಮುಖ್ಯ ಕೆಲಸ ಒಂದೇ, ಭಾರತದ ಕಡೆಗೆ ಬರ್ತಾ ಇರುವ ಟ್ಯಾಂಕರ್ ಹಡಗುಗಳನ್ನು 24 ಗಂಟೆಗಳು ಮಾನಿಟರ್ ಮಾಡೋದು. ಈಗ ಒಂದು ಪ್ರಶ್ನೆ ಬರುತ್ತೆ, ಬಟ್ ಇದೆಲ್ಲ ಹೇಗೆ ಪಾಸಿಬಲ್ ಆಯಿತು ಅಂತ. ಉತ್ತರ ತುಂಬ ಸಿಂಪಲ್. ಭಾರತ ಯಾರ ಜೊತೆಗೆ ಕೂಡ ಅನಗತ್ಯ ಶತ್ರುತ್ವವನ್ನು ಹೊಂದಿಲ್ಲ. ಭಾರತ ಇರಾನ್ ಜೊತೆಗೆ ಸಂಬಂಧವನ್ನು ಕೂಡ ಹಾಳು ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ ಭಾರತ ಗಲ್ಫ್ ಅರಬ್ ದೇಶಗಳ ಜೊತೆಯಲ್ಲೂ ಕೂಡ ನಿಂತಿದೆ. ಅಮೆರಿಕ ಮತ್ತು ಇಸ್ರಾಯೇಲ್ ಜೊತೆಯಲ್ಲೂ ಕೂಡ ಉನ್ನತ ಸಂಬಂಧಗಳನ್ನು ಮೇಂಟೈನ್ ಮಾಡಿದೆ. ಇದೇ ನೀತಿ ಇವತ್ತು ಭಾರತವನ್ನು ಅತ್ಯಂತ ಬಲವಾದ ಸ್ಥಿತಿಯಲ್ಲಿ ನಿಲ್ಲಿಸಿದೆ. ನೋಡಿ, ಮೋದಿ ಡಿಪ್ಲೊಮೆಸಿ ಯಾವ ಪೀಕಲ್ಲಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಹೌದು, ಇದು ಈಗ ಸ್ಟ್ರೇಟ್ ಆಫ್ ಹಾರ್ಮಸ್ ಅಲ್ಲಿ ಇರುವ ಪರಿಸ್ಥಿತಿ. ಇರಾನ್ ಸ್ಟ್ರೇಟ್ ಆಫ್ ಹಾರ್ಮಸ್ ಹತ್ರ ಬರುವ ಕಾರ್ಗೋ ಶಿಪ್ ಮೇಲೆ ದಾಳಿ ಮಾಡಿ ಅವುಗಳನ್ನು ನಾಶ ಮಾಡುವ ಘಟನೆಗಳು ನಡೆದಿದೆ. ನಾಟ್ ಜಸ್ಟ್ ಕಾರ್ಗೋ ಶಿಪ್ಸ್, ಯಾವುದೇ ಆಗಿರಲಿ, ಸ್ಟ್ರೇಟ್ ಆಫ್ ಹಾರ್ಮಸ್ ಹತ್ರ ಯಾರಿಗೂ ಅಲಾವಿಲ್ಲ. ಇನ್ ಕೇಸ್ ಹಾಗೂ ಒಂದು ವೇಳೆ ಎಲ್ಲಾದರೂ ಬಂದರೆ ಹೀಗೆ ಅಟ್ಯಾಕ್ ಮಾಡ್ತಾರೆ. ಬಟ್ ಭಾರತವನ್ನು ನೋಡಿ, ಸೇಫ್ ಆಗಿ ಬರ್ತಾ ಇದೆ. ಭಾರತದ ಧ್ವಜ ಹೊಂದಿರುವ ಟ್ಯಾಂಕರ್ಸ್ ಹಡಗುಗಳಿಗೆ ಯಾವುದೇ ಅಟ್ಯಾಕ್ ಮಾಡದೆ ಸೇಫ್ ಆಗಿ ಬಿಟ್ಟು ಕೊಡ್ತಾ ಇದ್ದಾರೆ. ಇದು ಇವತ್ತಿನ ಜಾಗತಿಕ ರಾಜಕೀಯದಲ್ಲಿ ಭಾರತದ ರಾಜತಾಂತ್ರಿಕ ಶಕ್ತಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ತೋರಿಸುತ್ತೆ. ಈಗ ಆಗ್ತಾ ಇರುವ ಇಸ್ರಾಯೇಲ್ ಇರಾನ್ ಯುದ್ಧ ಭಾರತದ 3 ಅನ್ನೋನ್ ಟ್ರೂತ್ ಅನ್ನ ಹೊರಗಡೆ ಹಾಕಿದೆ. ಅವುಗಳು ಯಾವ್ಯಾವು? ಪಾಯಿಂಟ್ ನಂಬರ್ 1, ಆಧುನಿಕ ಯುದ್ಧವನ್ನು ಭಾರತ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ರೀಸೆಂಟ್ ಆದ ಆಪರೇಷನ್ ಸಿಂಧೂರ್ ಅಂತಹ ಕಾರ್ಯಾಚರಣೆಗಳು ಯುದ್ಧದಲ್ಲಿ ಭಾರತದ 3 ಕ್ವಾಲಿಟೀಸ್ ತೋರಿಸಿದೆ: ನಿಖರತೆ, ಸ್ಪಷ್ಟ ಉದ್ದೇಶ ಮತ್ತು ಡಿಸಿಪ್ಲಿನ್ ಸ್ಟ್ರಾಟಜಿಕ್ ಎಕ್ಸಿಕ್ಯೂಷನ್. ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಯುದ್ಧಗಳು ಎಂಡ್ ಆಗದೆ ಕಂಟಿನ್ಯೂ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ರಷ್ಯಾ ಯುಕ್ರೇನ್ ವಾರ್. ಆದರೆ ಭಾರತ ಪಾಕಿಸ್ತಾನದ ವಿಷಯದಲ್ಲಿ ಸ್ಟ್ರೇಟ್ ಆನ್ ಪಾಯಿಂಟ್ ಹೊಡೆದು ತಂತ್ರಜ್ಞಾನದ ಸಂದೇಶವನ್ನ ನೀಡಿ ಭಾರತದ ತಾಕತ್ತು ಏನು ಅಂತ ತೋರಿಸಿದೆ. ದೊಡ್ಡ ಸಂಘರ್ಷ ಆಗುವ ಮೊದಲೇ ಅದನ್ನ ಎಂಡ್ ಮಾಡಿದೆ. ಇದು ಭಾರತದ ವೀಕ್ನೆಸ್ ಅಲ್ಲ, ಭಾರತದ ಸ್ಟ್ರಾಟಜಿಕ್ ಮೆಚುರಿಟಿ. ಪಾಯಿಂಟ್ ನಂಬರ್ 2, ಗ್ಲೋಬಲ್ ಎನರ್ಜಿ ಈಕ್ವೇಷನ್. ಅಂದರೆ ಜಾಗತಿಕ ಇಂಧನ ಸಮೀಕರಣದಲ್ಲಿ ಭಾರತ ಈಗ ಪ್ರಮುಖ ಕೇಂದ್ರ, ಲೈಕ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಸ್ಟೇಟ್ ಆಫ್ ಹಾರ್ಮಸ್ ಭಾಗದಲ್ಲಿ ಯಾವುದೇ ಪ್ರಾಬ್ಲಮ್ ಆದಾಗಲೂ ಸಡನ್ ರೇಸ್ ಆಗುವ ಕ್ವೆಶ್ಚನ್, ಭಾರತದ ಇಂಧನ ಸಪ್ಲೈಗೆ ಏನಾಗುತ್ತೆ? ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಆದರೆ ಏನು ಮಾಡೋದು? ಯಾಕಂದರೆ ಇವತ್ತು ಜಗತ್ತಿನ ಅತಿ ದೊಡ್ಡ ಇಂಧನ ಬಳಕೆದಾರರ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು. ಜಗತ್ತಿನ ತೈಲ ಮಾರುಕಟ್ಟೆಯನ್ನು ಸ್ಟೆಬಿಲೈಸ್ ಮಾಡುವ ಪ್ರಮುಖ ಶಕ್ತಿ ಕೂಡ ಭಾರತದಲ್ಲಿದೆ. ಸೊ ಇವತ್ತು ಭಾರತವನ್ನು ನಿರ್ಬಂಧಿಸೋದು ಅಥವಾ ಸಪ್ರೇಟ್ ಮಾಡೋದು ಜಿಯೋಪಾಲಿಟಿಕಲ್ ಟೂಲ್ ಆಗಿ ಉಳಿದಿಲ್ಲ. ಬೈ ಚಾನ್ಸ್ ಹಾಗೆ ಮಾಡೋಕ್ಕೆ ಟ್ರೈ ಮಾಡಿದ್ರು ಇಡೀ ಜಗತ್ತಿನಲ್ಲಿ ತೈಲ ಬೆಲೆ ಏರಿಕೆ ಮತ್ತು ಸಪ್ಲೈ ಪ್ರಾಬ್ಲಮ್ ರೇಸ್ ಆಗುತ್ತೆ. ಪಾಯಿಂಟ್ ನಂಬರ್ 3, ನಿಜವಾದ ವೀಕ್ನೆಸ್ ಇವತ್ತು ಭಾರತದಲ್ಲಿ ಇಲ್ಲ, ಬಟ್ ಇಡೀ ಜಗತ್ತಲ್ಲಿದೆ. ನೋಡಿ, ದಶಕಗಳ ಕಾಲ ಒಂದು ನರೇಟಿವ್ ಇತ್ತು. ಏನಂದರೆ ಭಾರತವನ್ನು ನಿರ್ಬಂಧಗಳು, ಇಂಧನ ಮಾರ್ಗಗಳ ಮೇಲಿನ ಒತ್ತಡ ಅಥವಾ ರಾಜತಾಂತ್ರಿಕವಾಗಿ ಸಿಂಗಲ್ ಮಾಡಿದರೆ ಭಾರತ ಪ್ರೆಷರ್ಗೆ ಒಳಗಾಗುತ್ತೆ. ಆದರೆ ಇವತ್ತು ಭಾರತದ ಹ್ಯೂಜ್ ಮಾರ್ಕೆಟ್, ವಿಭಿನ್ನ ಅಂತಾರಾಷ್ಟ್ರೀಯ ಪಾರ್ಟ್ನರ್ಶಿಪ್, ಆರ್ಥಿಕ ಪ್ರಭಾವದಿಂದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಆ್ಯಂಡ್ ಅದನ್ನು ಬದಲಾಯಿಸಿದ್ದು ಮೋದಿಜಿ. ಇವತ್ತು ಭಾರತದ ಮೇಲೆ ಜಾಸ್ತಿ ಪ್ರೆಷರ್ ಹಾಕಿದರೆ ಅದರ ಪರಿಣಾಮ ಜಾಗತಿಕ ವ್ಯಾಪಾರ, ಇಂಧನ ಮಾರುಕಟ್ಟೆ ಹಾಗೆ ತಂತ್ರಜ್ಞಾನದ ಸ್ಟೆಬಿಲಿಟಿ ಮೇಲೆ ಬೀಳುತ್ತೆ. ಸೊ ಈಗ ಅಮೇರಿಕ, ಇಸ್ರಾಯೇಲ್, ಇರಾನ್ ವಾರಿಂದ ಏನರ್ಥ ಆಗಿದೆ ಅಂದರೆ ಭಾರತ ಇನ್ನು ಜಾಗತಿಕ ಅಶಾಂತಿಯ ಮಧ್ಯೆ ಎಸ್ಕೇಪ್ ಆಗುವ ಕಾಮನ್ ಪ್ಲೇಯರ್ ಅಲ್ಲ. ಭಾರತ ಈಗ ಅಂತಾರಾಷ್ಟ್ರೀಯ ವ್ಯವಸ್ಥೆಯ ಮೇನ್ ಪಿಲ್ಲರ್. ಈಗ ಒಂದು ಬಿಲ್ಡಿಂಗಲ್ಲಿ ಇರುವ ಒಂದು ಪಿಲ್ಲರನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿದರೂ ಆ ಕಟ್ಟಡಕ್ಕೆ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಸೊ ಭಾರತವನ್ನು ಯಾರು ಎಗೇನ್ಸ್ಟ್ ಮಾಡಿಕೊಳ್ಳುವ ಸ್ಟೇಜ್ನಲ್ಲಿ ಇವತ್ತಿಲ್ಲ. ಎಟ್ ಪ್ರೆಸೆಂಟ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ ಇರಾನ್ ಸ್ಟೇಟ್ ಆಫ್ ಹಾರ್ಮಸ್ ಮೂಲಕ ಭಾರತಕ್ಕೆ ಸೇಫ್ ಆಗಿ ಹೋಗೋಕ್ಕೆ ಅಲೌವ್ ಮಾಡ್ತಾ ಇರೋದು.
ಮೋದಿಜಿಯ ನಾಯಕತ್ವ ಇವತ್ತು ಭಾರತವನ್ನು ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡು ಹೋಗಿ ಇಟ್ಟಿದೆ. ಅದರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಇನ್ನು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಸುಜಾತಾ ಶರ್ಮಾ ಅವರು ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಕ್ರೂಡ್ ಆಯಿಲ್ ಬೇಕಾದಷ್ಟು ಪ್ರಮಾಣದಲ್ಲಿ ಅವೈಲೇಬಲ್ ಇದೆ. ಭಾರತದಲ್ಲಿರುವ ಎಲ್ಲ ರಿಫೈನರೀಸ್ ಗರಿಷ್ಠ ಕೆಪಾಸಿಟಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಪೆಟ್ರೋಲ್ ಪಂಪ್ಗಳು ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇದೆ. ಇಂಧನ ಸಂಪೂರ್ಣ ಖಾಲಿಯಾಗಿರುವ ಒಂದೇ ಒಂದು ಘಟನೆ ಕೂಡ ನಡೆದಿಲ್ಲ. ಸೊ ಡೈರೆಕ್ಟ್ ಆಗಿ ಹೇಳೋದಾದರೆ ನಮ್ಮ ದೇಶದಲ್ಲಿ ಇಂಧನದ ಕೊರತೆ ಇಲ್ಲ. ಇದು ಕಾಂಗ್ರೆಸ್ನವರ ಪ್ರೊಪೊಗ್ಯಾಂಡಾ. ದಯವಿಟ್ಟು ಅದಕ್ಕೆ ಪ್ಯಾನಿಕ್ ಬೈ ಮಾಡಬೇಡಿ. ರೆಸ್ಪಾನ್ಸಿಬಲ್ ಇಂಡಿಯನ್ ಆಗಿ ಈ ಕಷ್ಟದ ಸಮಯದಲ್ಲಿ ಭಾರತದ ಜೊತೆಗೆ ನಿಲ್ಲಿ. ಇದು ನಮ್ಮ ವಿನಂತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.